ದೇವರಿಗೆ ಸ್ತೋತ್ರವಾಗಲಿ. ಈ ದಿನದ ದೇವರ ಕೊಟ್ಟಿರುವ ವಾಕ್ಯ ಭಾಗ ಎಫೆಸೀಯರ್ 6:11. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಮಗೆ ವಿರೋಧಿಗಳು ಯಾವಾಗಲೂ ನಾವು ಮಾತಾಡಬೇಕಾದ್ರೆ ಅವ್ರು ಹಿಂಗೆ ಮಾತಾಡಿದ್ರು, ಇವ್ರು ಹಿಂಗೆ ಮಾತಾಡಿದ್ರು. ನಮಗೆ ರಿಲೇಷನ್ಸ್ಗಳು ಅಕ್ಕದ ಪಕ್ಕದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಮತ್ತು ಸುಮ್ಮನೆ ರೋಡುಗಳಲ್ಲಿ ಎಲ್ಲಿ ನೋಡಿದ್ರೂ ನಮಗೆ ಸಮಸ್ಯೆ. ನಾವು ಮಾಡದೇ ಇದ್ರೂ ನಮ್ಮ ಬಗ್ಗೆ ಮಾತಾಡುವರು ಅಧಿಕವಾಗ್ತಾ ಇದ್ದಾರೆ. ಈ ರೀತಿಯಾಗಿ ಜನಗಳು ನಮಗೆ ವಿರೋಧವಾಗಿ ಮಾತಾಡೋದು ಜಾಸ್ತಿ. ಇದರಲ್ಲಿ 2 ಪಾಯಿಂಟ್ ಇದೆ. ಮೊದಲನೇದಾಗಿ, ದೇವರು ಹೊಸದಾಗಿ ನಂಬ್ಕೊಂಡಾಗ ದೇವರು ತೋರಿಸ್ಕೊಟ್ರು. ಮೊದಲನೇದಾಗಿ ನಾವು ದೇವರ ದೃಷ್ಟಿಯಲ್ಲಿ ಕರೆಕ್ಟಾಗಿರಬೇಕು. ನಮಗೆ ವಿರೋಧವಾಗಿ ಇಬ್ಬರು ಇರ್ತಾರೆ. ಒಬ್ಬರು ಅವನು ಒಳ್ಳೆಯವನು ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ಳೋದು, ಇಲ್ಲ ಬೇರೆಯವ್ರಿಗೆ ಹೇಳೋದು ಒಂದಿರುತ್ತೆ, ಒಂದು ರೆಸ್ಪೆಕ್ಟು. ಇನ್ನೊಬ್ಬರು ಬಂದು ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಅವನು ಸರಿ ಇಲ್ಲ, ಹಿಂಗೆ ಹಿಂಗೆ ಅಂತ ಮಾತಾಡೋರು ಇರ್ತಾರೆ. ನಮಗಿದು ಕಿವಿಯಲ್ಲಿ ಬಿದ್ದಾಗ ರಿಲೇಷನಲ್ಲಿ ಗೊತ್ತಾಗುತ್ತದು. ನಮಗೆ ಪ್ರೀತಿಯಿಂದ ಮಾತಾಡದೇ ಇರೋದು, ನಮಗೆ ವಿರೋಧವಾಗಿ ಮಾಡೋದು. ಆವಾಗ ನಾವೇನು ಮಾಡ್ತೀವಿ, ಅವರು ವಿರೋಧವಾಗಿ ಮಾತಾಡೋದು, ಅವ್ರ ಮೇಲೆ ನಾವು ದ್ವೇಷ ಕಟ್ಕೊಂಡು ಹೇಳೋದು, ಮಾತಾಡೋದು, ಇವ್ರು ಇಂಥವ್ರು ಅಂಥವ್ರು ಅಂಥೇಳಿ. ಈ ರೀತಿಯಾಗಿ ದ್ವೇಷದಿಂದ ಮಾತಾಡ್ತಾ ಇರ್ತೀವಿ. ಒಂದೊಂದು ಸಮಯ ಕೈ ಮಾಡೋದು, ಜಗಳ ಮಾಡೋದು, ಹೊಡೆಯೋದು ಎಲ್ಲ. ಬಟ್ ಇದೆಲ್ಲ ಅದಕ್ಕಿಂತ ಹೆಚ್ಚಾಗಿ ಬೈಬಲ್ ಪ್ರಕಾರ ಎಫೆಸೀಯರ್ 6:12 ನೀವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರ ಮೇಲೆಯೂ ಈ ಲೋಕದ ಅಂಧಕಾರದ ಲೋಕಾಧಿಪತಿಗಳಲ್ಲಿ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನೀವು ಹೋರಾಡುವವರಾಗಿದ್ದೀರಿ. ಈ ವಿಷಯ ನಮಗೆ ಗೊತ್ತಿದ್ರೂ ಕೂಡ ಅದು ಆ ಸಮಯದಲ್ಲಿ ನಾವು ಅದನ್ನು ಉಪಯೋಗಿಸೋದಿಲ್ಲ, ನಮ್ಮ ಮೈಂಡಿಗೆ ಬರೋದಿಲ್ಲ. ಇದು ಅಧಿಕವಾಗಿ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿದ್ದರೆ, ದೇವರಾಗಿ ನಡಿಬೇಕಂದಾಗ ಮಾತ್ರ ನಮಗೆ ವಿರೋಧವಾಗಿ ಬಂದವರ ಹಿಂದುಗಡೆಯಿಂದ ಕ್ರಿಯೆ ಮಾಡ್ತಿರೋ ಆ ದುಷ್ಟ ಕ್ರಿಯೆಗೆ ವಿರೋಧವಾಗಿ ನಾವು ಫೈಟ್ ಮಾಡೋಕ್ಕೆ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿ ಅವರಿಗೆ ವಿರೋಧವಾಗಿ ಏನೇ ಮಾತಾಡಿದ್ರು ನಾವು ದೇವರ ದೃಷ್ಟಿಯಲ್ಲಿ ಕರೆಕ್ಟಾಗಿರೋಣ. ಯಾಕಂದರೆ ಒಂದು ಸಲ ಬೈಬಲಲ್ಲಿ ಮೋಸೆಗೆ ವಿರೋಧವಾಗಿ ಅವ್ರ ಸ್ವಂತ ಅಕ್ಕನೇ ಮೀರಿಯ ಏನು ಮೋಸೆ ಜೊತೆಯಲ್ಲೇ ಮಾತಾಡ್ತಾರೆ, ಯಾಕೆ ನಮ್ಮ ಜೊತೆಗೆಲ್ಲ ಮಾತಾಡೋದಿಲ್ವ ಅಂತ ಮಾತಾಡ್ತಾರೆ. ಆವಾಗ ದೇವರಿಗೆ ಕೋಪ ಬಂದು ಅವರಿಗೆ ಕುಷ್ಠರೋಗ ಬರೋ ಥರ ಮಾಡ್ತಾರೆ. ಆದರೆ ಮೋಸೆನೇ ಮತ್ತೆ ಬಂದು ಅವ್ರನ್ನ ಕ್ಷಮಿಸ್ರಿ ಅಂತೇಳಿ ಅವರಿಗೆ ಸ್ವಸ್ಥತೆ ಉಂಟು ಮಾಡ್ತಾರೆ. ಆದರೆ ಮೋಸೆ ಏನು ಮಾತಾಡಿಲ್ಲ. ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋದು ಮಾತ್ರನೇ ನಮ್ಮ ಕೆಲಸ. ನಮಗೆ ವಿರೋಧವಾಗಿ ಬಂದವ್ರನ್ನ ದೇವ್ರು ನೋಡ್ಕೊಳ್ತಾರೆ. ಆದರೆ ಈ ಸ್ವಭಾವದಲ್ಲಿ ನಾವು ಬೆಳೆದೇ ಇರೋದರಿಂದ ನಮ್ಮ ಸುಮ್ಮನೆ ನಾವು ಬಾಯಿ ಮಾತಿನಲ್ಲಿ ಶರೀರದ ಮೇಲೆ ಅವರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ವಿ, ಮಾತುಗಳಲ್ಲಾಗಲಿ ಜಗಳಕ್ಕಾಗಲಿ. ಆದರೆ ಅವನ ಅಂಧಕಾರ ಬ್ಯಾಕ್ಗ್ರೌಂಡಿಂದ ಕ್ರಿಯೆ ಮಾಡ್ತಾ ದುಷ್ಟ ಕ್ರಿಯೆಗಳು, ಅಂಧಕಾರ ಬದಿಗೆ ವಿರೋಧವಾಗಿ ನಾವು ಯುದ್ಧ ಮಾಡೋದಿಲ್ಲ. ಇನ್ನೊಂದು ಮುಖ್ಯವಾದ ಸಂಗತಿ ಏನಂತ ಹೇಳಿದ್ರೆ, 1 ಪೀಟರ್ 5:8 ವಾಕ್ಯ ಈ ರೀತಿ ಹೇಳುತ್ತದೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾತಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅಂದರೆ ಅವನು ಸೈತಾನ್ ಬಂದ್ಬಿಟ್ಟು ಯೂನಿಟಿ, ಭಾಳ ಐಕ್ಯತೆ. ಬೈಬಲ್ ಪ್ರಕಾರ ಒಬ್ಬನಲ್ಲಿ 2000 ದೆವ್ವ ಇತ್ತಂತ ನಾವು ನೋಡ್ತೀವಿ, ದಂಡು ಅಂತೇಳಿ. ಅಷ್ಟು ಯೂನಿಟಿ ಇರುತ್ತೆ. ಅವರವರು ಫೈಟ್ ಮಾಡ್ಕೊಂಡಿಲ್ಲ ಅಂತ ಬೈಬಲಲ್ಲಿ ನಮಗೆ ಸ್ಪಷ್ಟವಾಗಿ ಮಾತಾಡುತ್ತೆ. ಐಕ್ಯತೆ, ಅವರವರು ಜಗಳ ಮಾಡ್ಕೊಳ್ಳೋದಿಲ್ಲ. ಮೂರನೇದಾಗಿ, ಅವರು 24 ಗಂಟೆ, ಇವಾಗ ವಾಕ್ಯ ಓದೋದ ಹಾಗೆ, ಅವರು ನಿದ್ದೆ ಮಾಡೋದ ಹಾಗೆ ನಮ್ಮ ಮೇಲೆ ವಿರೋಧವಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಕಣ್ಣಿಗೆ ಕಾಣದಾಗೆ ಯುದ್ಧ ಮಾಡ್ತಾ ಇರ್ತಾರೆ. ಆ ಸೈತಾನ ಕ್ರಿಯೆಗಳು ನಮಗೆ ವಿರೋಧವಾಗಿ ಯುದ್ಧ ಮಾಡ್ತಾ ಇರ್ತವೆ. ಕಣ್ಣಿಗೆ ಕಾಣದಿದ್ದರೆ ಪರವಾಗಿಲ್ಲ, ಕಾಣದ ಹಾಗೆ ಫೈಟ್ ಮಾಡುತ್ತೆ.
ಅದಕ್ಕೆ ನಮಗೆ ಪರಿಶುದ್ಧಾತ್ಮನ ಅಭಿಷೇಕ ಬೇಕು. ಆ ಅಭಿಷೇಕ ಇಟ್ಕೊಂಡು ಅವನಿಗೆ ವಿರೋಧವಾಗಿ, ದೇವರ ಸಹಾಯದಿಂದ ಅವನಿಗೆ ವಿರೋಧವಾಗಿ ನಾವು ಪ್ರಾರ್ಥನೆಯಿಂದ ಜಯಿಸಬೇಕು. ದೇವರು ಕೂಡ ನಮಗೆ ದೇವದೂತರನ್ನು ಇಟ್ಟಿರ್ತಾರೆ. ಅದು ನಾವು ಈ ರೀತಿ ಪ್ರಾರ್ಥನೆ ಮಾಡೋದ್ರಿಂದ ದೇವದೂತರು ಇಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಅವನ್ನ ನಾವು ಜಯಿಸಬೇಕು. ಕೀರ್ತನೆ 34:7 ದೇವರು ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಭಯಭಕ್ತಿ ಉಳ್ಳವರಿಗೆ ಅಂದರೆ ಇವಾಗ ಮೊದಲು ಎಲ್ಲ ಮನುಷ್ಯರು ಸೈತಾನನ ಹೇಳ್ದಂಗೆ ನಡೀತಾ ಇರ್ತೀವಿ. ಪಾಪದ ಯೋಚನೆಗಳು, ಕುಡಿಯೋದು, ಸಿಗರೇಟು, ಮಾತಾಡೋದು, ಈ ವ್ಯಭಿಚಾರ ಕಾರ್ಯಗಳು ಎಲ್ಲ ಅವನಾಗಿರೋದ್ರಿಂದ ಅವನಿಂದ ನಮಗೆ ಯಾವುದು ಸಮಸ್ಯೆಗಳು ಬರೋದಿಲ್ಲ. ಅವನ್ನ ಬಿಟ್ಟು, ಪಾಪವನ್ನು ಬಿಟ್ಟು ಮನ ತಿರುಗಿ ನಾವು ದೀಕ್ಷಾಸ್ನಾನ ತಗೊಂಡು ದೇವ್ರ ಮಗನಾಗಿದ್ದಾಗ ಅವನು ಅವಾಗ ಆಪೋಸಿಟ್ ಮಾಡ್ತಾನೆ. ಯಾಕಂದರೆ ದೇವರಿಗೆ ಆಪೋಸಿಟ್ ಇರೋದ್ರಿಂದ ನಾವು ದೇವ್ರು ನಂಬ್ಕೊಂಡಿದ್ದರಿಂದ ನಮಗೆ ವಿರೋಧವಾಗಿ ಎದ್ದೇಳ್ತಾನೆ. ಆವಾಗಿಂದ ನಮ್ಮ ಮೇಲೆ ವಿರೋಧ ಕಕ್ಷ ಕಟ್ಕೊಂಡು ಸಾಯೋವರೆಗೂ ಹೇಗಾದರೂ ಮಾಡಿ ಅವನ ಐಕ್ಯತೆಯಿಂದ ನಮ್ಮ ಐಕ್ಯತೆಯನ್ನು ಕೆಡಿಸ್ತಾನೆ. ದೇವರ ಹತ್ರ ಇರುವ ಐಕ್ಯತೆಯನ್ನು, ಕುಟುಂಬದಲ್ಲಿರುವ ಐಕ್ಯತೆಯನ್ನು ಕೆಡಿಸಿ ಅವನು ಐಕ್ಯತವಾಗಿದ್ದು ನಮ್ಮ ಜೀವನವನ್ನು ಹಾಳು ಮಾಡ್ತಾನೆ. ಆದರೂ ಕೂಡ ದೇವದು ಯಾವಾಗ ನಾವು ರಕ್ಷಣೆ ಒಂದು ಅಭಿಷೇಕ ಹೊಂದಿತೀವೋ ದೇವದೂತರನ್ನ ಇಟ್ಟು ದೇವರು ಕಾಪಾಡ್ತಾರೆ. ಅವನನ್ನು ನಮ್ಮ ಹತ್ರ ಬರದಂಗೆ ಮಾಡ್ತಾರೆ. ನಾವು ದೇವರಲ್ಲಿ ಬೆಳೀತಾ ಇರಬೇಕು. ಅವನಿಗೆ ಸಂಬಂಧಪಟ್ಟದ್ದು ಏನು ಇಟ್ಕೊಳ್ಳೋದ ಹಾಗೆ ನಾವು ಇದ್ದಾಗ ದೇವರು ನಮ್ಮನ್ನು ಇಟ್ಟು ಭಯಭಕ್ತಿಯಿಂದ ಇದ್ದಾಗ ನಮ್ಮನ್ನು ಕಾಪಾಡಿ ನಡೆಸ್ತಾರೆ. ಅವನು ಸೈತಾನನು ಅವನ ಜೊತೆಯಲ್ಲಿ ಅವನಿಗೆ ಮೆಚ್ಚುಗೆ ಆದ ಕೆಲಸ ಮಾಡ್ತಿದ್ದಾಗ ನಮಗೆ ಯಾವ ಸಮಸ್ಯೆನೂ ಇಲ್ಲ. ಯಾವಾಗ ನಾವು ಅವನ್ನ ಬಿಟ್ಟು ದೇವ್ರ ಹತ್ರ ಬಂದಾಗ, ಓಹೋ ಇಷ್ಟೊತ್ತು ನನ್ನನ್ನು ವೆಂಬಡಿಸ್ತಾ ಇದ್ದೆ, ಈಗ ಅವರಿಗೆ ಆಪೋಸಿಟ್ ಆಗಿ ದೇವರಿಗೆ ಆಪೋಸಿಟ್ ಆಗಿರುವ ಸೈತಾನು ಅವನೇನು ಮಾಡ್ತಾನೆ, ನನಗೆ ಆಪೋಸಿಟ್ ಆಗಿರುವ ದೇವರಿಗೆ ನೀನು ಆರಾಧನೆ ಮಾಡ್ತೀಯ, ನನಗೆ ಆರಾಧನೆ ಮಾಡಂತೇಳಿ ಆವಾಗ ದೇವರಿಗೆ ವಿರೋಧವಾಗಿ ಎದ್ದು ನಮ್ಮನ್ನು ಟಾರ್ಗೆಟ್ ಮಾಡಿ ನಮಗೆ ರಕರಕವಾದ ಸಮಸ್ಯೆಗಳನ್ನ ಉಂಟು ಮಾಡ್ತಾನೆ. ಬಟ್ ಅವನ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ನಮಗೆ ಪರಿಶುದ್ಧಾತ್ಮ ಅಭಿಷೇಕ, ಕೃಪೆ, ವರಗಳು ಎಲ್ಲ ಕೊಟ್ಟಿರ್ತಾರೆ. ದೇವದೂತರನ್ನ ಕಾವಲಾಗಿಟ್ಟಿರೋದ್ರಿಂದ ನಮ್ಮನ್ನು ಅವನು ಏನು ಮಾಡೋಕ್ಕಾಗದಾಗೆ ಅವನು ಸೋತೋಗ್ತಾನೆ. ಕೀರ್ತನೆ 91:11 ದೇವರು ಈ ರೀತಿಯಾಗಿ ಹೇಳಿದ್ದಾರೆ, ನೀನು ಹೋಗೋಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಅವ್ರ ದೂತರಿಗೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಎಲ್ಲೆಲ್ಲಿ ಬರ್ತೀವೋ ಅಲ್ಲೆಲ್ಲ ಕಾವಲಿಡ್ತಾರೆ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಸೈತಾನನು ನಮ್ಮನ್ನು ಪಚ್ಚಡಿ ಮಾಡಿಬಿಡ್ತಾನೆ. ಅವನು ನಮ್ಮನ್ನು ನಿರ್ಮೂಲ ಮಾಡಿಬಿಡ್ತಾನೆ. ಯಾಕಂತ ಹೇಳಿದ್ರೆ ದೇವರ ಪ್ರೊಟೆಕ್ಷನ್ ಇಲ್ಲದೆ ಹೋದರೆ, ದೇವ್ರ ಪ್ರೊಟೆಕ್ಷನ್ ಇರೋದ್ರಿಂದ ಅವನು ನಮ್ಮನ್ನು ಏನು ಮಾಡೋಕ್ಕಾಗದೆ ಇರ್ತಾನೆ. ನಾವು ದೇವ್ರನ್ನ ಬಿಟ್ಟು ಸರಿ ಅವನು ಇರೋ ಥರ ಎಲ್ಲ ಸೈತಾನನ ಸಮಸ್ಯೆಯನ್ನು ದೇವರಲ್ಲಿ ಇದ್ದಾಗ ಅವನ್ನ ಜಯಿಸ್ಬೋದು. ನಾವು ಕೂಡ ಅವನಿಗೆ ಸ್ವಂತವಾದ ಕಾರ್ಯಗಳನ್ನ ಮಾಡ್ತಿದ್ದಾಗ ಆವಾಗ ನಮಗೆ ಇಲ್ಲದ ಫಲ. ಅವನ ಜೊತೆಗಿದ್ದಾಗ ಅವನೇನು ಸಮಾಧಾನ, ಆಶೀರ್ವಾದ ಏನು ಕೊಡೋದಿಲ್ಲ. ಜೊತೆಗಿದ್ದಾಗಿದ್ದಾಗ ಅವಮಾನಗಳು, ಅವನ ಇರಬೇಕಾದ್ರೆ ವೇದನೆಗಳು, ದುಃಖಗಳು, ಸಮಸ್ಯೆಗಳೇ ಹೆಚ್ಚಾಗ್ತಾ ಇರುತ್ತೆ. ಆಮೇಲೆ ಹೊಡೆತ ತಿಂದ ಮೇಲೆ ಮತ್ತೆ ನಾವು ಹಿಂತಿರುಗಿ ದೇವರ ಹತ್ರ ಬರಬೇಕು, ಬೇರೆ ದಾರಿ ಇಲ್ಲ. ಆವಾಗ ಎಲ್ಲ ಸಮಸ್ಯೆಗಳಲ್ಲಿ ಹೊರಗೆ ಬರೋಕ್ಕಾಗದೆ ಅವನ ಹತ್ರ ಸಿಕ್ಕಾಕೊಂಡ್ರೆ ಅವನು ನಮಗೆ ಯಾವುದೇ ವಿಧದಲ್ಲಿ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯನೂ ಮಾಡಲ್ಲ, ಅದರಲ್ಲೇ ಸಿಕ್ಕಿಸಿ ಮುಳುಗ್ಸೋದಕ್ಕೆ ಟ್ರೈ ಮಾಡ್ತಾನೆ. ಪೂರ್ತಿ ಡಿಸ್ಟ್ರಾಯ್ ಮಾಡೋದಕ್ಕೆ, ಹಿಂತಿರುಗಿ ಹೋಗೋದಾಗೆ ಎಲ್ಲ ಬೇಲಿ ಹಾಕ್ಬಿಡ್ತಾನೆ. ನಾವು ಹೇಗೋ ಮಾಡಿ ದೇವರಿಂದ ರಿಟರ್ನ್ ಬಂದುಬಿಟ್ರೆ ಮತ್ತೆ ಅವರು ಕ್ಷಮಿಸಿ ನಮ್ಮನ್ನು ಕರ್ಕೊಂಡು ಅವರು ಕಾವಲಲ್ಲಿ ಇಡ್ತಾರೆ. ಅದರಿಂದ ದೇವದೂತರ ಪ್ರೊಟೆಕ್ಷನಲ್ಲೇ ಇದ್ದು ದೇವರಿಗೆ ಫಲ ಕೊಟ್ಟು ಲೋಕಯಾತ್ರೆ ಮುಗಿಸಿ ಪರಲೋಕ ರಾಜ್ಯಕ್ಕೆ ದೇವ್ರ ಜೊತೆಲಿ ಇರೋದು ಬೇರೆ ಇದೆ. ಒಬ್ಬೊಬ್ಬರು ಬೀಳೋದು ಎದ್ದೇಳೋದು, ಬೀಳೋದು ಎದ್ದೇಳೋದು, ಪಾಪನೂ ಮಾಡೋದು, ಈ ಕಡೆ ದೇವ್ರಂತ ಹೇಳೋದು,
ಸ್ಟಡಿಯಾಗಿ ಇರೋದಿಲ್ಲ. ಇನ್ನೇನು ದೇವರಲ್ಲೇ ಇದ್ದು ಫಲ ಕೊಡೋಣ, ಅವನ ಏನೇ ತಂತ್ರಗಳು ಮಂತ್ರಗಳು ಮಾಡಿದ್ರೂ ಅವನ ಬಗ್ಗೆ ನಮಗೆ ಗೊತ್ತು. ಅವನು ಪ್ರಾರಂಭದಲ್ಲಿ ಸೈತಾನನ ಕಾರ್ಯ ಯಾವುದಂದರೆ ಸ್ವಲ್ಪ ಟೇಸ್ಟ್ ಥರ ಕೊಟ್ಬಿಟ್ಟು ಆಮೇಲೆ ಮುಳುಗಿಸ್ತಾನೆ. ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಪಾಪದ ಟೇಸ್ಟ್ ತೋರಿಸಿ ಪೂರ್ತಿಯಾಗಿ ಮುಳುಗಿಸ್ತಾನೆ. ಆಮೇಲೆ ನಾವು ಬೇಜಾರುಪಟ್ಟು ಹೊರಗೆ ಬರೋಕ್ಕಾಗ್ದಂಗೆ ಕಷ್ಟಪಡಬೇಕು, ಆ ರೀತಿ ಮಾಡಿಬಿಡ್ತಾನೆ. ಅದರಿಂದ ನಾವು ಪ್ರಾರಂಭದಿಂದನೇ ದೇವರ ಅಂಗೈಯಲ್ಲಿ ದೇವದೂತರ ಪ್ರೊಟೆಕ್ಷನಲ್ಲಿದ್ದು ಇರಬೇಕು. ಅದರಿಂದ ಎಫೆಸರ್ 6:11 ಹೇಳಿದ ಪ್ರಕಾರವಾಗಿ ಆಕಾಶಮಂಡಲಿರುವ ದುರಾತ್ಮ ಸೇನೆಗಳಿಗೆ ನಮಗೆ ಗೊತ್ತಿಲ್ಲದೆ ಕಣ್ಣಿಗೆ ಕಾಣದ ಹಾಗೆ ಹೋರಾಡ್ತಾ ಇರ್ತಾರೆ. ನಾವು ಅವನನ್ನು ಗುರಿ ಇಟ್ಟು ಪ್ರಾರ್ಥನೆಗಳಲ್ಲಿ ವಾಕ್ಯಗಳಲ್ಲಿ ಬೆಳೆದು ದೇವರ ಮಕ್ಕಳ ಐಕ್ಯತೆಯಲ್ಲಿ ಆತ್ಮಿಕದಲ್ಲಿ ಫಲ ಕೊಡೋರಾಗಿ ಜೀವಿಸಬೇಕೇ ಹೊರತು ಅವನು ಮನುಷ್ಯರ ಹಿಂದೆಯಿಂದ ಗಾಳಿ ಮೂಲಕ ಹೋರಾಡ್ತಿದ್ದಾನೆ, ಅದು ಗೊತ್ತಿಲ್ಲದೆ ಮನುಷ್ಯರ ಹತ್ರ ನಾವು ಓಡಾಡಿರೋದು ವೇಸ್ಟ್. ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಮಗೆ ವಿರೋಧವಾಗಿ ಮನುಷ್ಯರು ಬಂದರೆ ಅವರಿಗೋಸ್ಕರ ನಾವು ಇಂಥವ್ರು ಅಂಥವ್ರು ಅಂತೀವಿ. ಬಟ್ ಒಳಗಿಂದ ಕಾರ್ಯ ಮಾಡಿ ಕ್ರಿಯೆ ಮಾಡಿ ನಮ್ಮನ್ನು ನಿರ್ಮೂಲ ಮಾಡೋದಕ್ಕೆ ಅವರನ್ನು ಉಪಯೋಗಿಸ್ತಿರೋದು ಗೊತ್ತಿಲ್ಲದ ಹಾಗೆ ನಾವು ಪ್ರಾರ್ಥನೆಯಿಂದ ಜಯಿಸೋದು ಬಿಟ್ಟು ಕಣ್ಣಿಗೆ ಕಾಣದೇ ಇರೋದರಿಂದ ಕಾಣುವವರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ಹೊರತು ಕಾಣದೇ ಇರುವ ದೆವ್ವನ ಎಚ್ಚರವಾಗಿದ್ದು ಪ್ರಾರ್ಥನೆ ಮೂಲಕವಾಗಿ ಅವನ ಜಯ ಹೊಂದಬೇಕು. ಪೇತ್ರರಲ್ಲಿ ಹೇಳಿದ್ದೀರ, ಅವನಿಗೆ ಭಯಪಡೋ ಅವಶ್ಯಕತೆ ಇಲ್ಲ, ಆದರೆ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಅವನ ಒಂದು ತಂತ್ರಗಳನ್ನು ನಾವು ತುಳಿದು ಹಾಕಿ ಜಯ ಹೊಂದಲು ಕೃಪೆ ಮಾಡಬೇಕಾಗಿ ನಿಮ್ಮ ಸರ್ವಾಯುಧವನ್ನು ಧರಿಸಿಕೊಂಡು ಅವನಿಗೆ ವಿರೋಧವಾಗಿ ನಿಂತು ಅಪ್ಪ ನಿನ್ನಲ್ಲಿ ಬೆಳೆದು ಫಲ ಕೊಡೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ, ಆಮೆನ್.